ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿಲ್ಲಿ ಒಂದಷ್ಟು ತಾಯಿಯಂದಿರಿಗೆ ಒಂದೆರಡು ನನ್ನ ಅನಿಸಿಕೆಗಳನ್ನು ಹಾಗೆ ಕಿವಿ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದರಿಂದ ಯಾರಿಗಾದರೂ ಬೇಜಾರಾದರೆ ಹಾಗೆ ಇದು ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್. ಹಾಗೆ ಹೊಸ ವರ್ಷ ಬಂತು ಅಂತ ಎಲ್ಲರೂ ಖುಷಿಯಿಂದ ಸಂಭ್ರಮದಲ್ಲಿರ್ತೀರಾ. ಸೆಲೆಬ್ರೇಷನ್ ಬಗ್ಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಒಂದು ಸೆಲೆಬ್ರೇಷನ್ ಹೇಗೆ ಮಾಡಬೇಕು ಅಂತ ಹೇಳೊಂದು ಯೋಚನೆ ಮಾಡ್ತಾ ಇರ್ತೀರಾ. ನಾನು ನಿಜ ಹೇಳಬೇಕು ಅಂತ ಅಂದರೆ ನಮ್ಮ ಹೊಸ ವರ್ಷ ಯುಗಾದಿಗೆ ಅಂತ ಹೇಳಂದು ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಆದರೂ ಅವರವರ ಖುಷಿ ಅದು. ಯುಗಾದಿ ಹಬ್ಬದ ದಿನ ನಮ್ಮ ಹೊಸ ವರ್ಷನ ನಾವು ಆಚರಣೆಯನ್ನು ಮಾಡೋಣ. ಹಾಗೆ ನಾನಿಲ್ಲಿ ನಿಮಗೆ ಹೇಳೋದೇನೆಂದರೆ, ಜನವರಿಯಲ್ಲಿ ಏನು ಬದಲಾಗುತ್ತೆ ಫ್ರೆಂಡ್ಸ್. ಜನವರಿಯಲ್ಲಿ ಕ್ಯಾಲೆಂಡರ್ ಬದಲಾಗುತ್ತೆ, ಹಾಗೆ ಡೈರಿ ಬದಲಾಗುತ್ತೆ ಅಷ್ಟೇ. ಅಂಕಿಗಳು, ಕಾಲ, ಸಮಯ ಎಲ್ಲ ಒಂದೇ ಆಗಿರುತ್ತೆ ಫ್ರೆಂಡ್ಸ್. ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಜೊತೆ ನಾವು ಬದಲಾಗಬೇಕು. ನಾವು ಏನು ಮಾಡ್ತೀವಿ, ಹಿಂದೆ ಹೇಗಿರ್ತೀವೋ ಹಾಗೆ ಮತ್ತೆ ನಮ್ಮ ದಿನಚರಿಯನ್ನು ನಾವು ಶುರು ಮಾಡ್ತೀವಿ. ಹಿಂದೆ ನಾವು ಏನು ಎಷ್ಟು ದುಡ್ಡನ್ನು ನಾವು ಖರ್ಚು ಮಾಡಿದ್ದೀವಿ, ಎಷ್ಟು ವ್ಯಯ ಮಾಡಿದ್ದೀವಿ, ಹಾಗೆ ನಾವು ಏನೇನೆಲ್ಲ ತಪ್ಪುಗಳನ್ನು ಮಾಡಿದ್ದೀವಿ, ಎಷ್ಟು ಸಮಯವನ್ನು ಹಾಳು ಮಾಡಿದ್ದೀವಿ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಈ 1ನೇ ತಾರೀಕಿನಿಂದ ಮುಂದೆ ಬರುವ ದಿನಗಳೆಲ್ಲ ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದೆ ಹೋಗೋದು ನಮ್ಮ ಬದಲಾವಣೆ ಆಗಿರುತ್ತೆ. ನಾವು ಮತ್ತೆ ಅದನ್ನೇ ನಾವು ಮಾಡ್ತಾ ಹೋದರೆ ಅದರಲ್ಲಿ ನಮ್ಮ ಬದಲಾವಣೆ ಏನು ಕಂಡು ಬರೋದಿಲ್ಲ ಫ್ರೆಂಡ್ಸ್. ಹಾಗೆ ನಾವು 31ನೇ ತಾರೀಕು ನಾವು ಮಾಡೋದೇನು, 12 ಗಂಟೆವರೆಗೂ ಎಚ್ಚರ ಇರ್ತೀವಿ, ಪಾರ್ಟಿ ಮಾಡೋದು, ಕೇಕ್ ಕಟ್ ಮಾಡೋದು, 12 ಗಂಟೆವರೆಗೂ ನಾವು ಕಾದಿದ್ದು ನಿದ್ದೆ ಕೆಟ್ಟು ರಾತ್ರಿ 1 ಗಂಟೆ 2 ಗಂಟೆಗೆ ಮಲಗ್ತೀವಿ. ಮತ್ತು ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಏಳ್ತೀವಿ. ನಿಜ ಹೇಳಬೇಕಂದ್ರೆ ನಾವು ಬೇಗ ಏಳೋ ದಿನವೇ ನಾವು ಲೇಟಾಗಿ ಇಡ್ತೀವಿ. ಬೆಳಗ್ಗೆ ರಾತ್ರಿ ಯಾಕಂದರೆ 2 ಗಂಟೆ 3 ಗಂಟೆಗೆ ನಾವು ಮಲಗಿದಾಗ ಬೆಳಗ್ಗೆ ಎದ್ದು 8-9 ಗಂಟೆಗೆ ಏಳೋದು ಸಹಜನೇ ಆಗುತ್ತೆ. ನಾವು ಲೇಟಾಗಿ ಹೇಳ್ತೀವಿ. ಬೆಳಗ್ಗೆ ನಾವು ಬೇಗ ಏಳಬೇಕಾದ ದಿನಾನೇ ನಾವು ಲೇಟಾಗಿ ಎದ್ದು ನಮ್ಮ ದರಿದ್ರತನವನ್ನು ನಾವೇ ಬರ್ಮಾಡ್ಕೊಳ್ತೀವಿ. ಇನ್ನೂ ಒಂದಿಲ್ಲಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ತಾಯಿಯಂದಿರ ಪಾತ್ರ ಬಹಳ ದೊಡ್ಡದಿದೆ ಫ್ರೆಂಡ್ಸ್ ಇಲ್ಲಿ. ಯಾಕೆಂದರೆ ನಾನು ನೋಡಿದ ಹಾಗೆಯೇ ತಾಯಿಯಂದಿರು ರಾತ್ರಿ ಮನೆಯಲ್ಲಿ ಇರದೆ ಮಕ್ಕಳ ಜೊತೆ ಇದ್ದು ಹೊಸ ವರ್ಷವನ್ನು ಆಚರಿಸೋದು ಬಿಟ್ಟು ತಮ್ಮ ಫ್ರೆಂಡ್ ಜೊತೆಗೆ ಹೋಟೆಲಿಗೆ ಹೋಗಿ 12 ಗಂಟೆವರೆಗೂ ಊಟ ಮಾಡಿ ಫ್ರೆಂಡ್ ಜೊತೆಗೆ ಸಮಯ ಕಳೆದು ಮನೆಗೆ ಬರ್ತಾರೆ. ರಾತ್ರಿ 7 ಗಂಟೆ 8 ಗಂಟೆಗೆ ಮನೆಗೆ ಬಿಟ್ಟರೆ ಅವರು ಹೊರಗೆ ಹೋದರೆ 12 ಗಂಟೆಗೆ ಸೆಲೆಬ್ರೇಷನ್ ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ 1-2 ಗಂಟೆ ಆಗೋಗಿರುತ್ತೆ. ಅಲ್ಲಿ ಮಕ್ಕಳು ಏನು ಮಾಡ್ತಾರೆ, ನೀನು ಹೊರಗೆ ಹೋಗಿ ಫ್ರೆಂಡ್ ಜೊತೆಗೆ ಹೋಟೆಲಲ್ಲಿ ಊಟ ಮಾಡಿ ಬರ್ತೀಯ ಅಂದಾಗ ನಾವು ನಮ್ಮ ಫ್ರೆಂಡ್ ಜೊತೆಗೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳೋದು ಮಕ್ಕಳು ಅಂದಾಗ ನಾವು ಮಕ್ಕಳಿಗೆ ಕೊಡುವ ಸಂಸ್ಕಾರ ಏನು ಫ್ರೆಂಡ್ಸ್ ಇಲ್ಲಿ. ಅವ್ರು ಹಾಗೆ ಹೋಗ್ತೀನಿ ಅಂದಾಗ ನಾವು ಅವರಿಗೆ ಅವ್ರು ಹೇಳೋ ಪ್ರಶ್ನೆಗೆ ನಾವು ಉತ್ತರ ಕೊಡೋಕ್ಕೆ ಏನಾಗುತ್ತೆ ನೀವೇ ಹೇಳಿ ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ಇದು ಒಂದನ್ನು ನಾವು ಇಲ್ಲಿ ಮೊದಲನೇದಾಗಿ ನಾವು ಬದಲು ಮಾಡ್ಕೊಳೋದು ಅದೇ. ನಾವು ಇದು 31ನೇ ತಾರೀಕು ನಾವು ಏನು ಮಾಡಿರ್ತೀವಿ, 30ನೇ ತಾರೀಕು 1ನೇ ತಾರೀಕು ಜನವರಿ 1 ಬರೋದ್ರಲ್ಲೇ ನಾವು ಅರ್ಧ ದಾರಿ ತಪ್ಪಿಸ್ಬಿಟ್ಟಿರ್ತೀವಿ. ಮಕ್ಕಳನ್ನು ನಾವು ಅರ್ಧ ದಾರಿ ನಾವು ಇಲ್ಲೇ ತಪ್ಪಿಸಿರ್ತೀವಿ. ಮಕ್ಕಳು ತಾವು ಹೊರಗೆ ಹೋಗಬೇಕು, ತಾವು ಇವತ್ತು ಹೊರಗೆ ಹೋಗಿ ಊಟ ಮಾಡ್ತೀವಿ ಅಂತಾರೆ, ನಾಳೆ ಮತ್ತೊಂದು ಮಾಡ್ತಾರೆ. ಅದಕ್ಕೆ ನಾವೇ ದಾರಿ ಮಾಡಿಕೊಟ್ಟಾಗುತ್ತೆ. ಹಾಗಾಗಿ ದಯವಿಟ್ಟು ಈ ನ್ಯೂ ಇಯರನ್ನು ಆಚರಣೆ ಮಾಡೋರು, ಖುಷಿಯಿಂದ ನೀವು ಹೊಸ ವರ್ಷನ ಬರ್ಮಾಡ್ಕೊಳ್ಳೋರು, ಅದು ನಿಮ್ಮ ಇಷ್ಟ. ಅದು ಮಾಡಿ, ನೀವು ಕೇಕ್ ಕಟ್ ಮಾಡ್ತೀರಾ ಮಾಡಿ, ಸೆಲೆಬ್ರೇಷನ್ ಮಾಡ್ತೀರಾ ಮಾಡಿ, ಆದರೆ ಮಕ್ಕಳ ಜೊತೆ ಮನೆಯಲ್ಲಿದ್ದು ಆ ಸೆಲೆಬ್ರೇಷನ್ನ ಮಾಡಿ. ಅದರಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳೋದು ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ಇವತ್ತೆಲ್ಲ ಯಾರು ಹೊಸ ವರ್ಷವನ್ನು ಆಚರಿಸ್ತಾ ಇದ್ದೀರೋ ಎಲ್ಲರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬರೋ ದಿನಗಳೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಹಾರೈಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.